ಕನ್ನಡಿಗ ಚಾನೆಲ್ನ ಎಲ್ಲ ನನ್ನ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಮಾತಾಡ್ತಿರ್ತಕ್ಕಂಥ ಒಂದು ವಿಷಯ ಏನಂತಂದರೆ, ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಪಕ್ಷ ಇವತ್ತು ಪ್ರಾದೇಶಿಕ ಪಕ್ಷಕ್ಕೂ ಕೂಡ ಪೈಪೋಟಿ ನೀಡಲಾರ್ದಂಥ ಸ್ಥಿತಿಯಲ್ಲಿ, ಶೋಚನೀಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭವನ್ನು ನಾನು ಆ ಪಕ್ಷದ ಹಿತದೃಷ್ಟಿಯಿಂದ ಅವರಿವರೆನ್ನದೇ ಆ ನಾಯಕರು ಈ ನಾಯಕರು ಯಾರು ಅನ್ನೋದೇ ನಾನು ಇವತ್ತು ಮಾತಾಡಬೇಕಂತೇಳಿ ಇವತ್ತು ನನಗೆ ಏನೋ ಒಂದು ತೋರಿಸ್ತಿ ಅದರ ಸಲುವಾಗಿ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಯಾಕಂದರೆ ಎಂಥ ಒಂದು ರಾಷ್ಟ್ರೀಯ ಪಕ್ಷ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಡಿದ ಪಕ್ಷ, ಬಲಿದಾನಗೈದಿರ್ತಕ್ಕಂಥ ನೂರಾರು ಸಾವಿರಾರು ಕೋಟ್ಯಾಂತರ ಜನರನ್ನು ಹೊಂದಿರತಕ್ಕಂಥ ಪಕ್ಷ ಅದು. ಆ ಪಕ್ಷ ನಾವು ಚಿಕ್ಕವರಿರುವಾಗಲೇ ನಾನು ನೋಡಿದಂಥ ಒಂದು ಸನ್ನಿವೇಶಗಳು ಅವಾಗ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಯಾರಿಗೆ ಸಿಗ್ತಿಲ್ಲ ಅವರು MLA ಆದರೂ MP ಆದರೂ ಅನ್ನುವಂಥ ಸ್ಥಿತಿ ಅವಾಗಿತ್ತು. ಅಂಥ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿರ್ತಕ್ಕಂಥ ಪಕ್ಷಕ್ಕೆ ಇವತ್ತು ಏನಾಗಿದೆ, ಆ ಪಕ್ಷದ ಸ್ಥಿತಿಗತಿಗಳೇನು, ಅಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳೇನು, ಅಲ್ಲಿರ್ತಕ್ಕಂಥ ನಾಯಕರಲ್ಲಿ ಇರ್ತಕ್ಕಂಥ ಕಾಲೆಳೆಯುವ ಪದ್ಧತಿ ಏನು ಮತ್ತು ಅವರು ಯಾವ ರೀತಿ ತಪ್ತಾ ಇದ್ದಾರೆ ಅನ್ನೋದನ್ನು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರೂ ಕೂಡ ಆತ್ಮವಿಮರ್ಶೆ ಮಾಡಿಕೊಳ್ಬೇಕಾದದ್ದು ಹಿಂದೆಂದಿಗಿಂತಲೂ ಕೂಡ ಇವತ್ತು ಅತಿ ಅವಶ್ಯಕವಾಗಿದೆ. ಯಾಕಂದರೆ ದೇಶದಲ್ಲಿ ರಾಷ್ಟ್ರಮಟ್ಟದಲ್ಲಿ ಅದು ಆ ಪಕ್ಷ ಯಾವುದೇ ರೀತಿಯಿಂದ ಅದು ಏನೇ ಇರಲಿ ಎಂತೇ ಇರಲಿ, ಕರ್ನಾಟಕದ ಒಂದು ಮಟ್ಟಿಗಾದರೂ ಕೂಡ ಇಲ್ಲಿ ಆ ಪಕ್ಷದ ಜೀವಂತಿಕೆ ಅನ್ನೋದು ಇದೆ. ಅಂಥ ಒಂದು ಪಕ್ಷವನ್ನು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರೂ ಕೂಡ ಅದನ್ನು ಬೆಳೆಸಬೇಕು, ಉಳಿಸ್ಬೇಕು. ಯಾಕಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಪೈಪೋಟಿ ನೀಡ್ತಕ್ಕಂಥ ವಿರೋಧ ಪಕ್ಷಗಳು ಇರಬೇಕನ್ನೋದನ್ನು ಎಲ್ಲರೂ ಒಪ್ಕೊತಾರೆ. ಯಾಕಂದರೆ ವಿರೋಧ ಪಕ್ಷ ಇಲ್ಲದೇ ಇರತಕ್ಕಂಥ ರಾಷ್ಟ್ರದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ಏಕಚಕ್ರಾಧಿಪತ್ಯವನ್ನು ಕಾಣಬಹುದಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ರಾಷ್ಟ್ರದ ಹಿತದೃಷ್ಟಿಯಿಂದ ಹಾಗೂ ರಾಜ್ಯದ ಹಿತದೃಷ್ಟಿಯಿಂದ, ನನಗೇನು ಆ ಪಕ್ಷ ಈ ಪಕ್ಷ ಅಂತ ನಾನೇ ಹೇಳಂಗಿಲ್ಲ, ಆದರೂ ಕೂಡ ರಾಷ್ಟ್ರದ ಹಾಗೂ ರಾಜ್ಯದ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಜನರು ಮನ್ನಣೆ ನೀಡಬೇಕು. ಯಾಕಂತಂದ್ರೆ ಅದು ಇತಿಹಾಸ ಹೊಂದಿರತಕ್ಕಂಥ ಒಂದು ಪಕ್ಷ. ಆಮೇಲೆ ಆ ಪಕ್ಷದಲ್ಲಿ ಏನಾಗಿದೆ ಅಂತಂದ್ರೆ, ಇವತ್ತು ನಾಯಕರಲ್ಲಿನೇ ತಮ್ಮೊಳಗನ ಏನೋ ಒಂದು ಕಾಲೆಳೆಯುವ ನೀತಿಗಳನ್ನು ಜನ ಅರಿತುಕೊಳ್ತಾ ಇದ್ದಾರೆ. ಅದನ್ನು ಅವರು ಕೈ ಬಿಡಬೇಕು. ಯಾಕಂದರೆ ಸಾಮೂಹಿಕ ನಾಯಕತ್ವದಲ್ಲಿ ನೀವು ಹೋದನ್ನ ಆತಂದ್ರೆ ಜನ ನಿಮ್ಮನ್ನು ಬೆಂಬಲಿಸ್ತಾರೆ, ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಯಾಕಂತಂದ್ರೆ ಆ ಪಕ್ಷದಲ್ಲಿ ಎಂತೆಂಥ ಘಟಾನುಘಟಿ ನಾಯಕರದಾರಂತಂದ್ರೆ ಅವರೆಲ್ಲರೂ ಕೂಡ ಶ್ರಮಪಟ್ಟು ದುಡಿದಿದ್ದೀನಿ ಅಂತಂದರೆ ಆ ಪಕ್ಷಕ್ಕೆ ಬಹುಮತ ಬರೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಸೋಲಬೇಕಾದರೆ ಕಾಂಗ್ರೆಸ್ಸಿಗರೇ ಕಾರಣ ಅನ್ನುವಂಥ ಸ್ಥಿತಿಯನ್ನು ನಾವು ಹಿಂದೆ ನೋಡಿದ್ದೇವೆ ಮತ್ತು ಈಗಲೂ ಕೂಡ ಕಾಣ್ತಾ ಇದ್ದೇವೆ. ಅದು ನಿಲ್ಲಬೇಕು. ಯಾಕಂದರೆ ನಿಮ್ಮನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮ ಪಕ್ಷದ ಸೋಲಿಗೆ ನೀವೇ ಕಾರಣರಾಗ್ತಾ ಇದ್ದೀರಿ ಅನ್ನೋದನ್ನು ನೀವು ಮನಗಾಣಬೇಕು. ಈ ನಿಟ್ಟಿನಲ್ಲಿ ನೀವು ಎಚ್ಚೆತ್ತುಕೊಂಡು ಪಕ್ಷದ ಹಿತದೃಷ್ಟಿಯಿಂದ, ನಿಮ್ಮ ಹಿತದೃಷ್ಟಿಯಿಂದ ಹಾಗೂ ನಾಡಿನ ಸಮಸ್ತ ಜನತೆಯ ಕಲ್ಯಾಣಕ್ಕೋಸ್ಕರ ನೀವು ಕೆಲಸ ಮಾಡಿದ್ದೇನೆ ಆತಂದ್ರೆ ಮುಂಬರುವ ಚುನಾವಣೆ, ಅದು ಈ ವರ್ಷ ಚುನಾವಣಾ ವರ್ಷ, ಈ ಒಂದು ಚುನಾವಣಾ ವರ್ಷದಲ್ಲಿ ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಏನಾರೋ ಒಂದು ಅಭಿಪ್ರಾಯ ಭೇದ ಬಂದರೂ ಕೂಡ ನೀವು ಅದನ್ನು ಬದಿಗಿಟ್ಟು ಒಂದು ವ್ಯವಸ್ಥಿತವಾಗಿ ನೀವು ಜನರ ಮುಂದೆ ಹೋದದ್ದೇ ಆತಂದ್ರೆ ನಿಮ್ಮನ್ನು ಜನ ಬೆಂಬಲಿಸ್ತಾರೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಆಮೇಲೆ ಅಲ್ಲಿ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವ ರೀತಿ ಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ, ಮಹಾನ್ ನಾಯಕ, ಕರ್ನಾಟಕ ಕಂಡ ಅದ್ವಿತೀಯ ಮಹಾನ್ ನಾಯಕ ಮತ್ತೊಬ್ಬ ದೇವರಾಜ ಅರಸರನ್ನು ನಾವು ಅವರಲ್ಲಿ ಕಾಣ್ತಿರ್ತಕ್ಕಂಥ ನಾಯಕ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗಿನ ವಿರೋಧ ಪಕ್ಷದ ನಾಯಕರು ಮಾನ್ಯ ಸಿದ್ದರಾಮಯ್ಯನವರು. ಅಂಥ ಒಬ್ಬ ಮಹಾನ್ ನಾಯಕ ಮುಖ್ಯಮಂತ್ರಿ ಆದಾಗ ಅವರು ಹಾಕಿಕೊಟ್ಟಂಥ ಯೋಜನೆಗಳಿಂದವಲ್ಲ, ಆ ಯೋಜನೆಗಳನ್ನು ಜನ ಇನ್ನೂ ಮರ್ತಿಲ್ಲ. ಹೀಗಿರುವಾಗ ಕಾಂಗ್ರೆಸ್ ಪಕ್ಷವೇ ಅವರನ್ನು ಮರಿತಾ ಇದೆ. ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಬಾರ್ದು. ಯಾಕಂದರೆ ಒಬ್ಬ ಸಿದ್ದರಾಮಯ್ಯ ಅಲ್ಲ, ಅವರು ಒಂದು ಬಲಾಢ್ಯ ಅಹಿಂದ ವರ್ಗದ ಧೀಮಂತ ನಾಯಕ. ಇವತ್ತು ಅಧಿಕಾರಕ್ಕಾಗಿ ಜನ ಬರ್ತಾರೆ ಹೋಗ್ತಾರೆ. ಅದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅದೇನು ಹೊಸದೇನಲ್ಲ. ಆ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ಈ ಸ್ಥಿತಿಯಲ್ಲಿ ಇರ್ತಕ್ಕಂಥ ಪಕ್ಷಕ್ಕೆ ಟಾನಿಕ್ ನೀಡ್ತಕ್ಕಂಥ ಚಾಣಾಕ್ಷ ರಾಜಕಾರಣಿ ಹಾಗೂ ಮುತ್ಸದಿ ರಾಜಕಾರಣಿ, ಜನ ಬೆಂಬಲವನ್ನು ಹೊಂದಿರತಕ್ಕಂಥ ಧೀಮಂತ ನಾಯಕ ಅಂತಂದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ.
ಅದನ್ನು ಎಲ್ಲರೂ ಕೂಡ ಒಪ್ಕೋತಾರೆ. ಸಿದ್ದರಾಮಯ್ಯನ ವಿರೋಧ ಮಾಡ್ತಿರ್ತಕ್ಕಂಥ ವಿರೋಧ ಪಕ್ಷದವರು ಯಾಕೆ ಮಾಡ್ತಾರೆ ಅಂತಂದ್ರೆ, ವಿರೋಧ ಪಕ್ಷದಲ್ಲಿ ಇರೋದರ ಕಾರಣದಿಂದನೇ ಅವ್ರನ್ನ ವಿರೋಧ ಮಾಡ್ತಾರೆ ವಿನಃ ಸಿದ್ದರಾಮಯ್ಯನವರ ಮೇಲಿನ ಸಿಟ್ಟಿನಿಂದ ಅಲ್ಲ. ಯಾಕಂದರೆ ಸಿದ್ದರಾಮಯ್ಯ ಆಡ್ತಿರ್ತಕ್ಕಂಥ ಮಾತು, ಮಾಡಿರ್ತಕ್ಕಂಥ ಕೆಲಸ, ನಡೀತಿರ್ತಕ್ಕಂಥ ಅವರ ಆಚಾರ ವಿಚಾರಗಳು ಯಾವಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿನೇ ಇರ್ತವೆ. ಆಮೇಲೆ ಅವರು ಕಾನೂನು ಪಂಡಿತರು ಹೌದು, ಆರ್ಥಿಕ ತಜ್ಞರು ಹೌದು, ಇಂಥ ಒಬ್ಬ ಮುತ್ಸದ್ದಿ ಆಡಳಿತಗಾರರು ಕೂಡ ಹೌದು. ಇಂಥ ಒಬ್ಬ ಸಿದ್ದರಾಮಯ್ಯನವರನ್ನು ಜನ ಮರೆತಿಲ್ಲ, ಮರೆಯೋದೂ ಇಲ್ಲ. ಹೀಗಿರುವಾಗ KPCCಯ ಅಧ್ಯಕ್ಷರಾದಂಥ ಯುವ ನಾಯಕರಾದಂಥ ಮಾನ್ಯ DK ಶಿವಕುಮಾರ ಸಾಹೇಬರು ಸಿದ್ದರಾಮಯ್ಯನವ್ರ ಬಗ್ಗೆ ಒಂದಿಷ್ಟು ಮೃದು ಧೋರಣೆಯನ್ನು ತಾಳಬೇಕು. ಯಾಕಂದರೆ ನೀವೇ ತಾಳಿಲ್ಲ ಅಂತೇನು ಹೇಳೋದಿಲ್ಲ, ನಿಮ್ಮ ಬಗ್ಗೆ ನನಗೇನು ಎರಡೇನಿಲ್ಲ. ಯಾಕಂದರೆ ನೀವು ಸಿದ್ದರಾಮಯ್ಯ ಈ ನಾಡು ಕಂಡ ಅತಿ ಒಂದು ಶ್ರೇಷ್ಠ ನಾಯಕರಲ್ಲಿ ನೀವಿಬ್ಬರು ಕೂಡ ಒಬ್ಬರು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ನೀವಿಬ್ಬರು ಕೂಡ ಪಕ್ಷದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಮಹಾನ್ ನಾಯಕರು ಈಗಿನ ಸಮಯದಲ್ಲಿ. ಇಂಥ ಒಂದು ಸಮಯದಲ್ಲಿ ನೀವು ಯಾರ ಮಾತಿಗೂ ಬೆಲೆ ಕೊಡದೇನೆ, ಯಾಕಂದರೆ ವಿರೋಧ ಪಕ್ಷಗಳು ನಿಮ್ಮಲ್ಲಿನೇ ಭಿನ್ನಾಭಿಪ್ರಾಯ ತರಲಿಕ್ಕೆ ಏನು ತಂತ್ರಗಳನ್ನು ಹೆಣಿಬೇಕನ್ನೋದು ಅವರಿಗೂ ಗೊತ್ತಿದೆ. ಅದನ್ನು ಹೆಣಿತಾ ಆ ತಂತ್ರಗಳಿಗೆ ನೀವು ಬಲಿಯಾಗದೇ ಇಬ್ಬರು ಒಕ್ಕಟ್ಟಿನಿಂದ ಸಾಮೂಹಿಕ ನಾಯಕತ್ವದಲ್ಲಿ ನೀವು ಚುನಾವಣೆ ಎದುರಿಸಿದ್ದೇನೆ. ಆದರೆ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಆಮೇಲೆ ಕಾರ್ಯಾಧ್ಯಕ್ಷರುಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರುಗಳು ಪಾಪ ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿಯೂ ಕೂಡ ಈಗ ಪ್ರಚಾರ ಸಮಿತಿ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಯುವ ನಾಯಕ MB ಪಾಟೀಲರು ಕೂಡ ಬಂದಿದ್ದಾರೆ. ಎಂತೆಂಥ ನಾಯಕರಿದ್ದಾರೆ ನಿಮ್ಮ ಪಕ್ಷದಲ್ಲಿ, ಅವ್ರನ್ನ ಸಮರ್ಥವಾಗಿ ಬಳಸಿಕೊಳ್ಳ್ರಿ. ಹಂಗೆ ಬಳಸ್ಕೊಡೋದು ಅಂತಂದ್ರೆ ನಿಮ್ಮ ಕಾರ್ಯಕ್ರಮಗಳನ್ನು ಜನರ ಮುಂದೆ ತೊಗೊಂಡ್ಬರತಕ್ಕಂಥ ಯಾವುದೇ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡ್ತಾ ಇಲ್ಲ. ಅದನ್ನು ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಈಗ ನೋಡಿರಿ, ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಹೇಳ್ಬೇಕಂದ್ರೆ ಅಶೋಕ್ ಪಟ್ಟಣವರು ಎರಡು ಅವಧಿಯ ಅಧಿಕಾರದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಯಾವುದೇ ವಿರೋಧ ಪಕ್ಷಗಳು ಕೂಡ ಅಲ್ಲಗಳೆಯಲಿಕ್ಕೆ ಸಾಧ್ಯನೇ ಇಲ್ಲ. ನೀವೊಮ್ಮೆ ರಾಮದುರ್ಗಕ್ಕೆ ಹೋಗಿ ನೋಡಿರಿ, ಅಶೋಕ್ ಪಟ್ಟಣವರು ರಾಮದುರ್ಗ ತಾಲೂಕಿಗೆ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ನೀವು ಕಾಣ್ಬೋದು. ಅಂಥ ಪಟ್ಟಣವರನ್ನೇ ಲಾಸ್ಟ್ ಎಲೆಕ್ಷನ್ದಲ್ಲಿ ಸೋಲಿಸಿದರು. ಆದರೆ ಅವರಲ್ಲಿ ಕೂಡ ಏನಾದರೂ ಒಂದು ತಪ್ಪು ಆಗಿರಬಹುದು. ಅವರು ಕೂಡ ತಿದ್ಕೋಬೇಕು. ಯಾಕಂದ್ರೆ ನಾವು ಎಲ್ಲಿ ಹಿಡಿದೀವಿ ಅನ್ನೋದು ಹಿಡಿಯೋದವ್ರಿಗೆ ಮಾತ್ರ ಗೊತ್ತಿರ್ತೈತಿ. ಅದನ್ನು ಅವ್ರು ತಿದ್ದುಕೊಂಡು ಹೋದದ್ದಿನ ಆತಂದರೆ ಈ ಸಲ ಅವರ 100% ಆರಿಸಿ ಬರಲಿಕ್ಕೆ ಚಾನ್ಸ್ ಇದೆ. ಈ ನಿಟ್ಟಿನಲ್ಲಿ ಹಲವಾರು ಜಿಲ್ಲೆಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಘಟಾನುಘಟಿ ಕಾಂಗ್ರೆಸ್ ನಾಯಕರಿದ್ದಾರೆ. ಅವರೆಲ್ಲರೂ ಕೂಡ ಮನಸ್ಸು ಮಾಡಿ ಸಾಮೂಹಿಕ ನಾಯಕತ್ವದಲ್ಲಿ ಟಾರ್ಗೆಟನ್ನು ಕೊಡಬೇಕು ನೀವು ಕಾಂಗ್ರೆಸ್ ಪಕ್ಷದವರಿಗೆ. ಆಮೇಲೆ 6 ತಿಂಗಳ ಮೊದಲನೇ ಟಿಕೆಟ್ ಘೋಷಣೆ ಮಾಡಬೇಕು. ಹಿಂಗೆ ಮಾಡಿದ್ದಾತಂದರೆ ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರದ ಗದ್ದುಗೆ ನೀವು ಹಿಡಿಯುವ ಸಂದರ್ಭ ದೂರ ಇಲ್ಲ ಅಂಥೇಳಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಕಾಂಗ್ರೆಸ್ಸಿಗರು ನಮಗಷ್ಟೇ, BJP ಅವರಷ್ಟೇ, JDS ಅವರಷ್ಟೇ. ಇನ್ನು BJP ಅವರ ಬಗ್ಗೆ ನಾನು ಮಾತಾಡೋದಂತಂದರೆ, ಉದಾಹರಣೆಗಾಗಿ ಆ ಪಕ್ಷಕ್ಕೆ ಬಲಾಢ್ಯ ನಾಯಕತ್ವ ಇದೆ, ಸಮರ್ಥ ನಾಯಕತ್ವ ಇದೆ. ಆಮೇಲೆ ನಾಯಕತ್ವವನ್ನು ಎಲ್ಲರೂ ಕೂಡ ಒಪ್ಪಿರ್ತಕ್ಕಂಥ ಪಕ್ಷ BJP ಪಕ್ಷ. ಅದು ಮೋದಿಯವರ ನೇತೃತ್ವದಲ್ಲಿ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ದೊಡ್ಡ ಪಕ್ಷ. ಅಂಥ ಒಂದು ಪಕ್ಷಕ್ಕೆ ಜೀವ ತುಂಬವರು ಯಾರು ಇದ್ದಾರೆ ಅಂತಂದರೆ ಅದು ಮೋದಿ ಮಾತ್ರ. ಅಂಥ ಒಬ್ಬ ಮಹಾನ್ ಮುತ್ಸದ್ದಿ ಮೋದಿಯವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೂ ಟೀಕೆಗಳು ಬಂದಿವೆ. ಅದು ಪ್ರಜಾಪ್ರಭುತ್ವದಲ್ಲಿ ಸ್ವಾಭಾವಿಕ. ಆದರೂ ಕೂಡ ಅವರು ಯಾವುದೇ ಟೀಕೆಗಳು ಜಗ್ಗದೆ ಅವರು ಅಭಿವೃದ್ಧಿ ಕಾರ್ಯಗಳತ್ತ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರ ಜೊತೆಗೇ ಚುನಾವಣೆಗಳನ್ನು ಎದುರಿಸಿ ಪಕ್ಷವನ್ನು ಸಂಘಟಿಸಿ ಅಧಿಕಾರಕ್ಕೆ ತರ್ತಾ ಇದ್ದಾರೆಲ್ಲ. ಅಂಥ ಒಂದು ಧೀಮಂತ ನಾಯಕ ಇವತ್ತು BJPಗೆ ಒಂದು ಟಾನಿಕ್ ನೀಡ್ತಕ್ಕಂಥ ಒಬ್ಬ ನಾಯಕ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ಆಗಬೇಕು. ರಾಷ್ಟ್ರ ಮಟ್ಟದಲ್ಲಿ ಏನೇ ಇರಲಿ ಅದು ಕರ್ನಾಟಕದ ಮಟ್ಟಿಗಾದರೂ ಕೂಡ ರಾಷ್ಟ್ರದಲ್ಲಿ ಎಲ್ಲಿಯಾದರೂ ನೀವು ಕಾಂಗ್ರೆಸ್ ಪಕ್ಷ ಜೀವಂತವಾಗಿ ಉಸಿರಾಡ್ತಾ ಇದೆ ಅಂತ ಅಂದರೆ ಅದು ಕರ್ನಾಟಕದಲ್ಲಿ ಮಾತ್ರ ಅನ್ನೋದನ್ನು ಕಾಂಗ್ರೆಸ್ಗರು ಮರಿಬಾರದು. ಜನರು ನಿಮ್ಮನ್ನು ತಿರಸ್ಕಾರ ಮಾಡಿಲ್ಲ, ನೀವೇ ಜನರಿಂದ ತಿರಸ್ಕಾರ ಆಗಿದ್ದೀರಿ. ಅದನ್ನು ನೀವು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು. ಇನ್ನು ಬೆಳಗಾವಿ ಜಿಲ್ಲೆಗೆ ಬರಬೇಕಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ 3 ಜನರನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಟಾರ್ಗೆಟ್ ಕೊಟ್ಟರೆ, ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಅಶೋಕ್ ಪಟ್ಟಣ್ ಅವರು. ಇವರ ನಾಯಕತ್ವದಲ್ಲಿ ಚುನಾವಣೆಗಳನ್ನು ಎದುರಿಸಿದ್ದೇ ಆದರೆ ಮುಂಬರುವ ಚುನಾವಣೆಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 12ರಿಂದ 14 ಸೀಟು ಬರ್ತಾವೆ. ಯಾಕಂದ್ರೆ ಸ್ಥಿತಿ ಹಾಗಿದೆ.
ಏನೋ ಏನೇ ಒಂದು ಘಟನೆಗಳು ಆದರೂ ಕೂಡ ಅದು ದಿನನಿತ್ಯ ನಡೀತಿರ್ತಕ್ಕಂಥ ಘಟನೆಗಳನ್ನೇ ವಿನಃ ಅದರ ಪಕ್ಷಕ್ಕೆ ಹಿನ್ನಡೆ ಆಗ್ತಕ್ಕಂಥ ಘಟನೆಗಳ ಅಲ್ಲ. ಅದನ್ನು ನೀವೆಲ್ಲರೂ ಕಾಂಗ್ರೆಸ್ನವರು ಅರ್ಥ ಮಾಡ್ಕೋಬೇಕು. ಮತ್ತು ಬೆಳಗಾವಿ ಜಿಲ್ಲಾ ಮಟ್ಟಿಗೆ ಅಷ್ಟೇ ಹೇಳ್ಬೋದು. ನಾನು ಇವತ್ತು ಮುಂದೆ ನಾನು ನನ್ನ ಸಂಚಿಕೆಗಳಲ್ಲಿ ಉಳಿದ ಜಿಲ್ಲೆಗಳ ಬಗ್ಗೆಯೂ ನಾನು ಮಾತಾಡ್ತೀನಿ. ಈಗ ನಾನು ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅಶೋಕ್ ಪಟ್ಟಣ್ ಅವರು ಇವರನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿಸ್ಬೇಕು. ಯಾಕಂದರೆ ಇವರು 3 ಜನರಿಗೆ ವಹಿಸಿಕೊಟ್ಟದ್ದೇ, ಪಕ್ಷದ ಒಂದು ಜವಾಬ್ದಾರಿನ ವಹಿಸಿಕೊಟ್ಟದ್ದೇ ಆತಂದರೆ 100% ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಭವಿಷ್ಯ ಇದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಎಂಥ ಒಂದು ಸದ್ಯ ರಾಜಕಾರಣಿ ಅಂತಂದರೆ ಅವರು ಮನಸ್ಸು ಮಾಡಿದರೆ ಅವರ ಪಕ್ಷಕ್ಕೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅದೆಲ್ಲರಿಗೂ ಗೊತ್ತು. ಅವರ ಮೇಲೆ ಪಕ್ಷ ಒಂದು ಗುರುತರವಾದ ಜವಾಬ್ದಾರಿ ನೀವು ಕೊಟ್ಟದ್ದನ್ನೇ ಆತಂದ್ರೆ ನೋಡಿರಿ, ಅದರ ಚಿತ್ರಣನೇ ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಆಕತಿ. ಮತ್ತು 100% ಅವರು ಅದರಲ್ಲಿ ಜಯಶಾಲಿಗಳನ್ನು ಆಗ್ತಾರಂತ ಹೇಳ್ತಾ, ಆಮೇಲೆ ಇನ್ನೊಂದು ವಿಷಯ, ಜೆ ಡಿ ಎಸ್ ಪಕ್ಷ ಹೇಳಿ ಕೇಳಿ ಕುಟುಂಬ ರಾಜಕೀಯ ಮಾಡ್ತಕ್ಕಂಥ ಒಂದು ಪಕ್ಷ ಅಂತೇಳಿ ಜನರು ಹೇಳ್ತಾರೆ. ತಪ್ಪೇನಿಲ್ಲ, ಯಾಕಂದರೆ ಯಾರು ಮಾಡೋದಿಲ್ಲ ಹೇಳ್ರಿ, ಯಾವ ಪಕ್ಷದಲ್ಲಿ ಮಾಡೋದಿಲ್ಲ ಹೇಳ್ರಿ ಕುಟುಂಬ ರಾಜಕಾರಣ. ಆದರೂ ಕೂಡ ಆ ಪಕ್ಷದ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಕೋಬೇಕಾದದ್ದು ಅಷ್ಟೇ ಒಂದು ಸತ್ಯವಾದಂಥ ಮಾತು. ಅವರು ಕೂಡ ಸ್ವಲ್ಪ ಇನ್ನು ಮೇಲಾದರೂ ಕೂಡ ಸ್ವಲ್ಪ ಎಚ್ಚೆತ್ತುಕೊಂಡು ಕುಟುಂಬ ರಾಜಕಾರಣವನ್ನು ಮಾಡಲಿ, ಬೇಡ ಅನ್ನಂಗಿಲ್ಲ. ಯಾಕಂದರೆ ಎಲ್ಲರಿಗೂ ತಮ್ಮ ಮಕ್ಕಳು, ಹೆಂಡರು, ಮೊಮ್ಮಕ್ಕಳು ಅವರು ಇಲೆಕ್ಷನ್ ಬರಬೇಕು, ಚುನಾವಣೆ ಸ್ಪರ್ಧಿಸಬೇಕು, ಆರಿಸಿ ಬರಬೇಕು ಅನ್ನೋ ಆಸೆ ಇರ್ತೈತಿ, ಮಾಡಿರಿ. ಆದರೂ ಕೂಡ ನೀವು ಕಾರ್ಯಕರ್ತರತ್ತ ನೀವು ಸ್ವಲ್ಪ ಯೋಚನೆ ಮಾಡಿ ಅವರನ್ನು ಕೂಡ ಬೆಳೆಸಿದ್ದೇನೆ ಅಂತಂದರೆ ನಿಮಗೂ ಕೂಡ ಒಂದು ಉಜ್ವಲ ಭವಿಷ್ಯವಿದೆ. ಈ ನಿಟ್ಟಿನಲ್ಲಿ 3 ಪಕ್ಷಗಳು ಕೂಡ ಒಳ್ಳೆಯ ಒಂದು ಪ್ರಗತಿ ಹೊಂದಲಿ. ನಿಮ್ಮ ಪಕ್ಷಗಳಿಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಾಡಿನ ಜನತೆಗೆ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಯಾರೂ ಕೂಡ ನೀವು ಧಕ್ಕೆ ತರದಂತೆ ಕೆಲಸ ಮಾಡಿರಿ, ನಿಮಗೆ ಒಳ್ಳೆಯದಾಗ್ತೈತಿ ಅಂತ ಹೇಳ್ತಾ ಇವತ್ತಿನ ನನ್ನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ನಾನು ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.